2026ನೇ ಸಾಲಿನ FLN ಮಕ್ಕಳ ಕಲಿಕಾ ಹಬ್ಬವನ್ನು GLPS ವಿಜಯಪುರ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ವಿಜಯಪುರ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಮತ್ತು ನಮ್ಮ ಕ್ಲಸ್ಟರಿನ ಎಲ್ಲ ಶಿಕ್ಷಕರು ಕೂಡ ಆಯೋಜನೆ ಮಾಡಿದ್ದಾರೆ. ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು FLN ಕಾರ್ಯಕ್ರಮ ಮಕ್ಕಳ ಒಂದು ಕಲಿಕಾ ಮಟ್ಟದ ಅಂತರವನ್ನು ಗುರುತಿಸಿ ಆ ಮಕ್ಕಳಿಗೆ ಮಾತ್ರ ಈ ಒಂದು ಹಬ್ಬವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಹಲವಾರು ಚಟುವಟಿಕೆಗಳನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ಈ ಒಂದು ಚಟುವಟಿಕೆಯಲ್ಲಿ ಕಥೆಯನ್ನು ಕಟ್ಟುವುದು, ಒಂದು ಕಥಾ ಸರಣಿಯನ್ನು ಕೊಟ್ಬಿಟ್ಟು ಮಕ್ಕಳು ಆ ಸರಣಿಯನ್ನು ನೋಡಿಕೊಂಡು ಕಥೆಯನ್ನು ಕಟ್ಟಬೇಕು ಮತ್ತು ಅದಕ್ಕೆ ಒಂದು ಶೀರ್ಷಿಕೆಯನ್ನು ನೀಡಬೇಕಾಗುತ್ತೆ. ಹಾಗೆಯೇ ಕತೆ ಹೇಳುವುದು, ಮಕ್ಕಳು ತಮಗೆ ಗೊತ್ತಿರುವಂತಹ ಕಥೆಯನ್ನು ಹೇಳುವುದು ಮತ್ತು ಅದರ ನೀತಿಯನ್ನು ಹೇಳುವುದು. ಅದಾದ್ಮೇಲೆ ಸಂತೋಷದಾಯಕ ಗಣಿತ, ಇದರ ಒಂದು ಅಡಿಯಲ್ಲಿ ಮಕ್ಕಳಿಗೆ ಕೂಡುವುದು, ಕಳೆಯುವುದು, ಗುಣಾಕಾರ, ಭಾಗಾಕಾರ ಲೆಕ್ಕಗಳನ್ನು ನೀಡಿ ಆ ಸಮಸ್ಯೆಗಳನ್ನ ಅವರು ಕಡ್ಡಿಗಳು ಮತ್ತು ಕಲ್ಲುಗಳನ್ನು ಬಳಸಿಕೊಂಡು ಹಾಗೂ ಮೋಜಿನ ಗಣಿತವನ್ನು ಮಾಡೋದು ಆಗಿರುತ್ತದೆ. ಹಾಗೆಯೇ ಮೆಮೊರಿ ಟೆಸ್ಟ್, ಕೆಲವು ವಸ್ತುಗಳನ್ನು ವಾಸ್ತವಾಂಶವಾಗಿ ಸಿಗುವಂತಹ ಕೆಲವು ವಸ್ತುಗಳನ್ನು ಇಟ್ಟು ಅವುಗಳನ್ನು ವೀಕ್ಷಿಸಲು ನೋಡಿ, ಆಮೇಲೆ 5 ನಿಮಿಷಗಳ ವೀಕ್ಷಣೆ ಆದ ನಂತರ ಅವರು ತಾವು ನೋಡಿರುವಂತಹ ವಸ್ತುಗಳನ್ನು ಬರೆಯೋದು ಅಥವಾ ಹೇಳುವುದಾಗಿರುತ್ತೆ ಈ ಒಂದು ಮೆಮೊರಿ ಟೆಸ್ಟ್. ಅದಾದ್ಮೇಲೆ ಇನ್ನೊಂದು ಗಟ್ಟಿ ಓದು. ಈ ಒಂದು ಗಟ್ಟಿ ಓದಿನಲ್ಲಿ ಮಗುವಿಗೆ ಒಂದು ಪ್ಯಾರವನ್ನು ನೀಡ್ತೀವಿ. ಆ ಮಗುವು ಆ ಒಂದು ಪ್ಯಾರವನ್ನು ಸ್ಪಷ್ಟ ಉಚ್ಚಾರಣೆಯೊಂದಿಗೆ ಓದಬೇಕು. ಹಾಗೂ ಮತ್ತು ಕ್ಯಾಲಿಗ್ರಫಿ ಮತ್ತು ಕೈ ಬರಹ, ಅವರಿಗೆ 4 ರೂಲ್ ಮತ್ತು ಡಬಲ್ ರೂಲ್ ಪುಸ್ತಕ ನಾವು ಪೇಪರ್ಗಳನ್ನು ಕೊಡ್ತೀವಿ. ಅವರು ಕನ್ನಡ ಮತ್ತು ಇಂಗ್ಲಿಷ್ ಅನ್ನ ಒಂದು ಪುಟ ಬರಿಬೇಕಾಗುತ್ತೆ. ಈ ರೀತಿ ಮಕ್ಕಳ ಒಂದು ಬುನಾದಿ ಸಾಮರ್ಥ್ಯಗಳನ್ನ ಕನ್ನಡ ಮತ್ತು ಗಣಿತದಲ್ಲಿ ಬುನಾದಿ ಸಾಮರ್ಥ್ಯಗಳನ್ನು ಹೆಚ್ಚಿಸುವುದಕ್ಕೋಸ್ಕರ ಈ ಒಂದು ಕಲಿಕಾ ಹಬ್ಬವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದು ಸರ್ಕಾರದ ಒಂದು ಕಾರ್ಯಕ್ರಮ ಆಗಿದೆ. ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ನೆರವೇರಿಸಿದ್ದಾರೆ. ಎಲ್ಲಾ ಮಕ್ಕಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಚಟುವಟಿಕೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಗೆಲ್ಲಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕ್ಲಸ್ಟರ್ ಮಟ್ಟದಲ್ಲಿ ನಡೀತಾ ಇರುವುದು ಬಲ್ಲಾ ಕ್ಲಸ್ಟರ್ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಅದು ಒಂದು ಸಣ್ಣ ಶಾಲೆ, ಪುಟ್ಟ ಶಾಲೆಯಲ್ಲಿ, ವಿಜಯಪುರ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕ್ಲಸ್ಟರಿನ ಎಲ್ಲಾ ಶಾಲೆಗಳ ಶಿಕ್ಷಕರು ಮತ್ತು FLN ಮಕ್ಕಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ನನ್ನ ಪರವಾಗಿ, ಈ ಕಾರ್ಯಕ್ರಮದ ಪರವಾಗಿ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ಗ್ರಾಮಸ್ಥರ ಸಹಕಾರ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು ಎಲ್ಲರ ಸಹಕಾರ ತುಂಬಾ ಚೆನ್ನಾಗಿದೆ. ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಂತೂ ಬಹಳ ಅಚ್ಚುಕಟ್ಟಾಗಿ ಪ್ರತಿಯೊಂದು ಶಾಲೆಗಳಿಗೂ ಕೂಡ ಅವ್ರ ಕೈಯಲ್ಲಿ ಆದಂತಹ ಸಹಾಯವನ್ನು ನೀಡ್ತಾ ಇದ್ದಾರೆ. ಅವರ ಒಂದು ಸಹಕಾರ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇಲ್ಲಿ SDMC ಅವರು ಈ ಒಂದು ಕಾರ್ಯಕ್ರಮಕ್ಕೆ 3 ದಿನದಿಂದ ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದ್ದಾರೆ. ಊರಿನ ಪೋಷಕರು ಅಷ್ಟೇ ಇಲ್ಲಿ ಬಹಳ ಶೃಂಗಾರ ಮಾಡಿ ರಂಗೋಲಿಗಳನ್ನು ಹಾಕಿ ಈ ಒಂದು ಕಾರ್ಯಕ್ರಮಕ್ಕೆ ಹೂವಿನ ಅಲಂಕಾರದೊಂದಿಗೆ ಬಹಳ ಮೆರುಗನ್ನು ನೀಡಿದ್ದಾರೆ. ಆ ಊರಿನ ಗ್ರಾಮಸ್ಥರಿಗೂ, SDMC ಅಧ್ಯಕ್ಷರಿಗೂ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರಿಗೂ ಮತ್ತೆ PDO ಮೇಡಮ್ ಅವ್ರಿಗೆ ಎಲ್ಲರಿಗೂ ಕೂಡ ನನ್ನ ಪರವಾಗಿ ಹಾಗೂ ಕ್ಲಸ್ಟರ್ ಪರವಾಗಿ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಅವರ ಅಧಿಕಾರಾವಧಿ ಮುಗಿತಾ ಇದೆ. ಅವರ ಅಧಿಕಾರ ಮುಗಿದು ಅವರ ಒಂದು ಕಡೆಯ ಕಾರ್ಯಕ್ರಮವಾಗಿದ್ರು ಕೂಡ ಅವರ ಅಧಿಕಾರ ಇಲ್ಲದೆ ಇದ್ರು ಕೂಡ, ಅವರು ಅಧಿಕಾರ ಇಲ್ಲದೆ ಇರುವಾಗಲೂ ಕೂಡ ಇದೇ ರೀತಿ ಶಾಲೆಗಳಿಗೆ ಸಹಕಾರ ನೀಡ್ತಾ ಇದ್ರು. ಅವರ ಅಧಿಕಾರವನ್ನು ಯಾವತ್ತೂ ಬಯಸಿ ಬಂದಿಲ್ಲ. ಆದ್ರೂ ಕೂಡ ಅವರ ಒಂದು ಸೇವೆ ಸತತವಾಗಿ ನೆರವೇರ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಅವರಿಗೆ ಭಗವಂತ ಒಳ್ಳೆ ಆರೋಗ್ಯ, ಆಯಸ್ಸು ಕೊಡಲಿ ಅಂತ ಹೇಳ್ಬಿಟ್ಟು ನಾವು ನಮ್ಮ ಪರವಾಗಿ ಬೇಡ್ಕೊಳ್ತಾ ಇದ್ದೀವಿ ಸರ್. ಬಹಳಷ್ಟು ಇದೆ ಸರ್. ಹೌದು ಸರ್, ಈ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ, ಮತ್ತೆ ಪ್ಲೇ ಗ್ರೌಂಡ್ ಮಾಡಿಕೊಟ್ಟಿದ್ದಾರೆ, ಮತ್ತೆ ಶೌಚಾಲಯ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ, ಮತ್ತೆ ಟೈಲ್ಸ್ ಹಾಕೊಟ್ಟಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಈ ಶಾಲೆಗೆ 2.5 ಲಕ್ಷದಲ್ಲಿ ಒಂದು ಸ್ಮಾರ್ಟ್ ಬೋರ್ಡ್ ಅನ್ನು ಕೊಟ್ಟಿದ್ದಾರೆ. ಅವರ ಒಂದು ಸೇವೆ ನಿಜವಾಗ್ಲೂ ಹೇಳಕ್ಕಾಗೋದಿಲ್ಲ ಸರ್. ಅಷ್ಟು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಡಸ್ಟ್ಬಿನ್ಸ್, ಪ್ರತಿಯೊಂದು ಸ್ಕೂಲ್ಗೂ ಕೂಡ ಡಸ್ಟ್ಬಿನ್ಸ್ ನೀಡಿದ್ದಾರೆ. ಯಾವ ಶಾಲೆಗೆ ಏನು ಬೇಕು ಪ್ರತಿಯೊಂದು ಕೂಡ ಕೇಳಿ ಅವರೇ ಸ್ವತಃ ಎಲ್ಲಾ ಶಾಲೆಗಳು ಭೇಟಿ ನೀಡಿ ಅಲ್ಲಿರುವಂತಹ ಸಮಸ್ಯೆಗಳನ್ನು ಪರಿಹಾರ ನೀಡಿ, ಯಾವ್ದಾದ್ರು ಕಟ್ಟಡಗಳು ಏನಾದ್ರು ಸೋರ್ತಾ ಇದ್ರೆ ಅವರೇ ಸ್ವತಃ ಹೋಗಿ ಅದರ ಒಂದು ಪರಿಶೀಲನೆ ಮಾಡಿ ಅವರೇ ಮುಂದೆ ನಿಂತ್ಕೊಂಡು ಅವುಗಳ ಒಂದು ದುರಸ್ತಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಸರ್. ಅವರ ಒಂದು ಸೇವೆ ಅಮೋಘವಾಗುದು ಸರ್. ನಿಜವಾಗ್ಲೂ ಅವ್ರ ಮುಂದೆ ನಾವು ಹೇಳ್ಕೋಬಾರದು.
ಅಷ್ಟು ಚೆನ್ನಾಗಿ ಸರ್ಕಾರಿ ಶಾಲೆಗಳ ಒಂದು ಅಭಿವೃದ್ಧಿಗೆ ಅವರು ಬಹಳ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್. ಅವರು 2025-26 ಸಾಲಿನ ಇವತ್ತು ನಮ್ಮ ವಿಜಯಪುರ ಗ್ರಾಮದಲ್ಲಿ ಕಲಿಕಾ ಹಬ್ಬ ಅನ್ನೋ ಒಂದು ಕಾರ್ಯಕ್ರಮ ಬಹಳಷ್ಟು ಸುಂದರವಾಗಿ ನಮ್ಮ ಲಕ್ಷ್ಮಣ್ ಸರ್ ಅವರು ಮತ್ತು ನಮ್ಮ ರಾಮಮೂರ್ತಿ ಸರ್ ಅವರು ಮತ್ತು ನಮ್ಮ ರಾಜಣ್ಣ ಸರ್ ಅವರು ಮತ್ತು ಬಹಳಷ್ಟು ಸುಂದರವಾಗಿ ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ಇವರಿಗೆ ನಮ್ಮ ಲಕ್ಷ್ಮಣ್ ಸಾರು, ನಮ್ಮ ರಾಮಮೂರ್ತಿ ಸರ್, ನಮ್ಮ ರಾಜಣ್ಣ ಸರ್ಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೂ ಈ ಹಬ್ಬ ಭಾಳಷ್ಟು ಸುಂದರವಾಗಿರ್ತಕ್ಕಂಥ ಹಬ್ಬ. ಆದರೆ SLN ಅಂದರೆ ಸ್ವಲ್ಪ ಹಿಂದುಳಿದ ಮಕ್ಕಳು ಯಾವ ಥರ ಇದ್ದಾರೆ ಅಂತ ಯಾವತ್ತೂ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಹಿಂದುಳಿಲ್ಲ. ಏನೋ ಬೇರೆ ಶಾಲೆ ಮಕ್ಕಳಿಗಿಂತ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಎಲ್ಲ ಮುಂದೆ ಇದ್ದಾರೆ. ನಾಳೆ ಈ ವರ್ಷ SLC ರಿಸಲ್ಟ್ ಮೊನ್ನೆ ಬಂದಾಗ ನಮ್ಮ ಸರ್ಕಾರಿ ಶಾಲೆಗಳ ಅತಿ ಹೆಚ್ಚು ರಿಸಲ್ಟ್ ಬಂದಿದೆ. ಈ ವರ್ಷನೂ ಅತಿ ಹೆಚ್ಚು ರಿಸಲ್ಟ್ ಬರುತ್ತೆ. ಒಳ್ಳೆ ಉತ್ತೀರ್ಣರಾಗ್ತಾರೆ ಮಕ್ಕಳು ಅಂತ ನನಗೆ ಸರಸ್ವತಿನ ನಾನು ಬೇಡ್ಕೊಳ್ಳುತ್ತಾ ಎಲ್ಲ ಚೆನ್ನಾಗಿ ಬರೀಲಿ, ಎಕ್ಸಾಮ್ ಬರೀಲಿ, ಎಲ್ಲ ಒಳ್ಳೆ ರಿಸಲ್ಟ್ ಬರಲಿ ಅಂತ ನಾನು 2 ಮಾತಾಡ್ಲಿಕ್ಕೆ ನನಗೆ ಅವಕಾಶ ಕೊಟ್ಟ ಎಲ್ರಿಗೂ ನಮಸ್ಕರಿಸ್ತೀನಿ. ಅದೇ ರೀತಿ ಈ ಶಾಲೆಯಲ್ಲಿ ಈ ಥರ ಹಬ್ಬ ಆಗಬೇಕಂದ್ರೆ ನಮ್ಮ ಸ್ನೇಹಿತರ ಕಾರಣ, ಮತ್ತು ನಮ್ಮ ರಾಜಣ್ಣ ಸರ್ ಅವರು, ನಮ್ಮ ಸ್ನೇಹಿತರು ಇವರೆಲ್ಲ ಸೇರಿ ಒಟ್ಟುಗೂಡಿ ಪ್ರತಿಯೊಂದು ಹಬ್ಬನೂ ಇವರೆಲ್ಲ ಸೇರಿ ಹೊಂದಾಣಿಕೆಯಾಗಿ ನಾವು ಮಾಡ್ತಾ ಇದ್ದೀವಿ. ನಮ್ಮ ಸಾರ್ ಹೇಳಿದ್ರು ಯಾವತ್ತೂ ಇರ್ತೇವೆ ಅಂತ. ಇದು ನಮಗೇನು ರಾಜಕೀಯ ಅದೆಲ್ಲ ಏನಿಲ್ಲ. ನಮಗೆ ನಾವು ಯಾವತ್ತೂ ಯಾವುದೇ ಒಂದು ಶಾಲೆ ಆಗಲಿ, ನಾವು ಹಳೆ ವಿದ್ಯಾರ್ಥಿಗಳು ಅಂತ ಒಂದಿದ್ದೀವಿ. ನಾವು ಅಷ್ಟು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಏನೋ ಅದಷ್ಟು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಗ್ರ್ಯಾಂಡಾಗೆ ಮಾಡ್ತೀವಿ, ಇನ್ನು ವಿಜೃಂಭಣೆ ಮಾಡ್ತೀವಿ, ಎಲ್ಲ ಕಾರ್ಯಕ್ರಮ ಮಾಡ್ತೀವಿ. ನಮ್ಮ ಬಲ್ಲಾ ಪಂಚಾಯತಿನಲ್ಲಿ ಎಲ್ಲೇ ಇರಲಿ ನಾವು ಅಲ್ಲಿ ಭಾಗವಹಿಸಿ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ ಬಂದ್ಬಿಟ್ಟು ಈ ಸಂದರ್ಭದಲ್ಲಿ 2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ಧನ್ಯವಾದಗಳು ತೋರಿಸ್ತಾ ಇದ್ದೀವಿ. ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ವಿಜಯಪುರದಲ್ಲಿ FLN ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಎಲ್ಲ ಮುಖಂಡರು, ನಮ್ಮ CRP ರವರು, ನಮ್ಮ ಶಾಲೆ ಹಳೆ ವಿದ್ಯಾರ್ಥಿಗಳು, ವಿಶೇಷವಾಗಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ರಾಜಣ್ಣ ಸರ್ ಅವರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆದಿದೆ. ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರ ಪ್ರಮುಖ ಉದ್ದೇಶ ಅಂದ್ರೆ ಸರ್ಕಾರಿ ಶಾಲೆಗಳಿಗೆ ಬರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡೋದು. ಈ ನಿಟ್ಟಿನಲ್ಲಿ ನಾವು ಸದಾ ಶ್ರಮಿಸ್ತೇವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇವತ್ತು ಕ್ಲಸ್ಟರ್ ಹಂತದ ಕಲಿಕಾ ಹಬ್ಬವನ್ನ ನಮ್ಮ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ವಿಜಯಪುರ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು, ಎಲ್ಲಾ ಶಾಲೆಗಳಿಂದ ಮಕ್ಕಳನ್ನ ಸುಸಜ್ಜಿತವಾಗಿ ಕಲಿಕೆಯಲ್ಲಿ ಭಿನ್ನ ಇರ್ತಕ್ಕಂಥ ಮಕ್ಕಳನ್ನ ಕರ್ಕೊಂಡ್ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ ಎಲ್ಲ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮವನ್ನ ನಮ್ಮ ಹಳೆ ವಿದ್ಯಾರ್ಥಿಗಳು, ನಮ್ಮ CRPಗಳು ಎಲ್ಲ ಸಹಕಾರದಿಂದ ಇವನ್ನ ಯಶಸ್ವಿಯಾಗಿ ನಡೆಸ್ಕೊಂಡ್ ಬಂದಿದ್ದೇವೆ. ಇವತ್ತು ಕಳಶಗಳ ಮುಖಾಂತರ, ತಮಟೆ ವಾದ್ಯಗಳ ಮುಖಾಂತರ ಊರೆಲ್ಲ ಮೆರವಣಿಗೆ ಹಾಗೆ ಹೀಗೆ ಒಂದು ಕಾರ್ಯಕ್ರಮವನ್ನ ಮುಂದುವರಿಸಿ ಈ ಸೆಲ್ಫಿ ಸ್ಟ್ಯಾಂಡು ಮತ್ತು ಕಲಿಕಾ ಮರ ಇವನ್ನೆಲ್ಲ ವಿಶೇಷವಾಗಿ ಎಲ್ಲಿ ಇಲ್ದಿರ ಇರತಕ್ಕಂಥ ರೀತಿಯಲ್ಲಿ ನಾವು ಇಲ್ಲಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು ತುಂಬಾ ಯಶಸ್ವಿಯಾಗಿ ಮೂಡಿ ಬಂದಿರ್ತದೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ SDMC ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯತ್, ಇದೇ ಊರಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದ ಆನಂದ್ ಅವರು ಮತ್ತು ನಮ್ಮ CRPಗಳಾಗಿರ್ತಕ್ಕಂಥ ಲಕ್ಷ್ಮಣ್ ಸಿಂಗ್ ಸರ್ ಅವರು ಮತ್ತು ನಮ್ಮ ಸಹಶಿಕ್ಷಕರಾಗಿದ್ದ ರಾಮಮೂರ್ತಿ ಸರ್ ಮತ್ತು SDMC ಸದಸ್ಯರು ಎಲ್ಲರೂ ಕೂಡ ತುಂಬಾ ಸಹಕಾರ ಕೊಟ್ಟಿದ್ದು ಈ ಯಶಸ್ವಿಯಾಗಿ ಕಾರ್ಯಕ್ರಮ ಬರೋದಕ್ಕೆ ಮೂಲ ಕಾರಣಭೂತರಾಗಿರ್ತದೆ. ಅದರಿಂದ